ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸೊ ಇಷ್ಟು ದಿನ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ಇವತ್ತು ಒಂದು ವಿಚಾರವನ್ನು ತೊಗೊಂಡು ಬಂದಿದ್ದೀನಿ. ನಮ್ಮೆಲ್ರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನೇ ನಂಬ್ಕೊಂಡಿರೋರಿಗೆ, ಸರ್ಕಾರಿ ಕೆಲಸ ತೊಗೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಒಂದು ಗಂಭೀರವಾಗಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನನ್ನ ಒಂದು ತಮ್ಮನೇಲಿ ನೀವು ನೋಡಿರ್ತೀರ, ಯಾವುದೇ ರೀತಿಯಾದಂತಹ ಅರ್ಹತಾ ಪರೀಕ್ಷೆಗಳಿಲ್ಲ, ನೇಮಕಾತಿ ಇಲ್ಲ, ಸರ್ಕಾರಿ ನೇಮಕಾತಿಗಳಾಗ್ತಾ ಇಲ್ಲ. ಎಲ್ಲಿ ತಪ್ಪು ನಡೆದಿದೆ, ಎಲ್ಲಿ ತಪ್ಪಾಗಿದೆ? ಅದ್ರ ಜೊತೆಗೆ ಸರ್ಕಾರಿ ಉದ್ಯೋಗಗಳ ಕನಸನ್ನು ಇಟ್ಕೊಂಡಿರುವಂತಹ ಸಾವಿರಾರು ಯುವಕರ ಒಂದು ಹೋರಾಟ ಎದ್ದು ಕಾಣಿಸ್ತಾ ಇದೆ ನಮಗೆ. ಶಿಕ್ಷಣ ಇಲಾಖೆಯಲ್ಲಿ ಎಷ್ಟೋ ವರ್ಷಗಳಿಂದ ನೇಮಕಾತಿಗಳ ಬಗ್ಗೆ, ಅಧಿಸೂಚನೆಗಳ ಬಗ್ಗೆ, ಪರೀಕ್ಷೆಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಸರ್ಕಾರ ನಮಗೆ ಕೊಡ್ತಾ ಇಲ್ಲ. ಪರೀಕ್ಷೆಗಳು ನಡೀತಾ ಇಲ್ಲ, ಅಧಿಸೂಚನೆಗಳು ಬರ್ತಾ ಇಲ್ಲ. ಈ ವರ್ಷನಾದರೂ ನಾನು ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳ್ಳೇಬೇಕು ಅಂತ ಹಲವಾರು ವರ್ಷಗಳಿಂದ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಸಾವಿರಾರು ಅಭ್ಯರ್ಥಿಗಳು ನಿರಾಶೆಯಲ್ಲಿದ್ದಾರೆ. ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರನಾಗಬೇಕು, ನಾನು ಸರ್ಕಾರಿ ಕೆಲಸ ತಗೊಳ್ಬೇಕು ಅನ್ನುವ ಅಭ್ಯರ್ಥಿಯ ಸಂಕಟದ ಕತೆ ಅಂತಲೇ ಹೇಳ್ಬೋದು. ಪರೀಕ್ಷೆಗಳ ಕುರಿತ ಹಾಗೆ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದು ನಮ್ಮೆಲ್ರಿಗೂ ಕೂಡ ಬಹಳಾನೇ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇರುವಂಥದ್ದು. ಇವಾಗ ಒಂದು ಒಳ ಮೀಸಲಾತಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಯಾವುದೇ ನೇಮಕಾತಿಗಳನ್ನ ಮಾಡ್ತಾ ಇಲ್ಲ. ಅರ್ಹತಾ ಪರೀಕ್ಷೆಗೂ ಒಳ ಮೀಸಲಾತಿಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಕೂಡ ಇವರು ಅರ್ಹತಾ ಪರೀಕ್ಷೆಗಳನ್ನು ಕೂಡ ನಡೆಸ್ತಾ ಇಲ್ಲ. ಕೆಸೆಟ್ ಆಗಿರ್ಬೋದು, TET ಆಗಿರ್ಬೋದು. ಸೊ ಇದೆಲ್ಲ ಅರ್ಹತಾ ಪರೀಕ್ಷೆ. ಸೊ ನಮ್ಮ ಒಂದು ಅರ್ಹತೆ ಏನಿದೆ ಅನ್ನೋದರ ಆಧಾರದ ಮೇಲೆ ಅದು ನೇಮಕಾತಿಗೆ ಇದನ್ನು 20% ಆ್ಯಡ್ ಮಾಡ್ಕೊಳ್ತಾರೆ ಅಷ್ಟೇ ಹೊರತು ಇದರಿಂದ ನೇಮಕಾತಿ ಆಗಲ್ಲ. ಸೊ ಇದು ಅರ್ಹತಾ ಪರೀಕ್ಷೆ ಅಷ್ಟೇ. ಇದನ್ನು ಕೂಡ ಮಾಡೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. KES ಆಗಿರ್ಬೋದು, KPSC ಆಗಿರ್ಬೋದು, SSLC PUC ಶಿಕ್ಷಕರ ನೇಮಕಾತಿಗಳು, ಗ್ರೂಪ್ C, ಗ್ರೂಪ್ D, ಗ್ರಾಮ ಪಂಚಾಯತ್ ಹುದ್ದೆಗಳು, ಹೀಗೆ ಲೆಕ್ಕ ಮಾಡ್ತಾ ಹೋದರೆ ಲಕ್ಷಾಂತರ ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ ಖಾಲಿ ಇರುವಂಥದ್ದು. ಸೊ ಅನೇಕ ವಿಭಾಗಗಳಲ್ಲಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾ ಇಲ್ಲ. ಎಷ್ಟೋ ಪರೀಕ್ಷೆಗಳ ಒಂದು ವೇಳಾಪಟ್ಟಿ ಪ್ರಕಟ ಆಗಿದ್ರೂ ಕೂಡ ಪರೀಕ್ಷೆಯ ದಿನಾಂಕವನ್ನು ನಿಗದಿ ಮಾಡಿಲ್ಲ. ಪರೀಕ್ಷೆ ಮಾಡಿದ್ರೂ ಕೂಡ ಆ ಒಂದು ರಿಸಲ್ಟ್ನ ನಮಗೆ ಕೊಡ್ತಿಲ್ಲ. PDO ಪರೀಕ್ಷೆ ಆಗಿ ಎಷ್ಟು ತಿಂಗಳುಗಳಾಗೋಯ್ತು, ಲಾಸ್ಟ್ ಇಯರ್ ಆಗಿದ್ದು, ಅದರ ಒಂದು ರಿಸಲ್ಟ್ ಇನ್ನೂ ಕೂಡ ಕೊಟ್ಟಿಲ್ಲ. ಒಂದು ಹುದ್ದೆಗೆ ವೇಳಾಪಟ್ಟಿ ಪ್ರಕಟವಾಗಿದ್ರು, ದಿನಾಂಕ ಪ್ರಕಟವಾಗಿದ್ರು, ಪರೀಕ್ಷೆಯನ್ನು ಬರೆದಿದ್ರು ಕೂಡ ಎಷ್ಟೋ ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಕಾಲ್ ಲೆಟರ್ ಕೂಡ ಸಿಕ್ಕಿಲ್ಲ. ಸೊ ಇದರ ಪರಿಣಾಮ ಎಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಅಂದರೆ, ಸಾವಿರಾರು ಅಭ್ಯರ್ಥಿಗಳು ಅನುಮಾನ, ಗೊಂದಲ, ಆತಂಕದ ಬದುಕನ್ನು ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಕೇವಲ ನನ್ನೊಬ್ಬಳ ವೀಡಿಯೋಸ್ಗೆ ಮಾತ್ರ ಅಲ್ಲ, ಎಜುಕೇಷನ್ ಚಾನೆಲ್ ನಡೆಸ್ತಾ ಇರುವಂತಹ ಎಲ್ಲ ಯೂಟ್ಯೂಬರ್ಸ್ಗೆ ಕೇಳುವಂತಹ ಒಂದು ಕಾಮನ್ ಪ್ರಶ್ನೆ, ಕಮೆಂಟ್ಸ್ ಬರ್ತಾ ಇರುವಂಥದ್ದು ಅಭ್ಯರ್ಥಿಗಳಿಂದ, ಪರೀಕ್ಷೆ ಯಾವಾಗ? ಸದ್ಯಕ್ಕೆ ಯಾವ ಹುದ್ದೆಗೆ ನೇಮಕಾತಿ ಆಗ್ತಾ ಇದೆ? ಯಾವ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ? ಸೊ ಸುಮಾರಷ್ಟು ಕಮೆಂಟ್ಸ್ಗಳಲ್ಲಿ ಪ್ರಶ್ನೆಗಳನ್ನು ನೀವು ಕೇಳ್ತಾ ಇದ್ದೀರಿ. ಆದರೆ ನೀವು ಕೇಳೋಂಥ ಪ್ರಶ್ನೆಗೆ ಉತ್ತರ ಯಾರ ಹತ್ರನೂ ಕೂಡ ಇಲ್ಲ. ಯಾರಲ್ಲಿ ಕೂಡ ಉತ್ತರ ಇಲ್ಲ. ನಮಗೆ ಗೊತ್ತಿಲ್ಲ ನೇಮಕಾತಿ ಯಾವಾಗ ಮಾಡ್ತಾರೆ, ಯಾವಾಗ ಆಗುತ್ತೆ, ಅರ್ಹತಾ ಪರೀಕ್ಷೆಗಳಿಗೆ ನೋಟಿಫಿಕೇಷನ್ ಯಾವಾಗ ಬಿಡ್ತಾರೆ ಅನ್ನೋದು. ಎಷ್ಟೋ ಅಭ್ಯರ್ಥಿಗಳು ಇನ್ನೂ ಕೂಡ ನಾನು 3 ವರ್ಷದಿಂದ ನಾನು ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ದೀನಿ, ಆದರೆ ಯಾವ ಪರೀಕ್ಷೆಯೂ ಕರೆದಿಲ್ಲ, ಪೂರ್ವಭಾವಿ ಅಧಿಸೂಚನೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡು, ನಾನು ಇನ್ನೂ ಮದುವೆ ಆಗಿಲ್ಲ, ಕೆಲಸ ಎಲ್ಲವನ್ನು ಬಿಟ್ಟು ಮನೇಲಿ ಕೂತ್ಕೊಂಡು ಓದ್ತಾ ಇದ್ದೀನಿ, ನನ್ನ ಮುಂದಿನ ಫ್ಯೂಚರ್ ಏನು ಕತೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಇನ್ನೇನೋ ಏಜ್ ಲಿಮಿಟ್ ಆಗಿ ಹೋಗ್ತಾ ಇದೆ, ಇದಕ್ಕೆ ಯಾರು ಜವಾಬ್ದಾರಿ? ಸರ್ಕಾರ ಹೊಣೆ ಹೊತ್ಕೊಳ್ಳುತ್ತಾ? ಖಂಡಿತವಾಗ್ಲೂ ಇಲ್ಲ. ನಾವೇ ಆರಿಸಿ ಕಳಿಸಿದಂಥ ನಾಯಕರು ಆರಾಮಾಗಿದ್ದಾರೆ. ನಮ್ಮ ಬಗ್ಗೆ ಅವ್ರಿಗೇನಕ್ಕೆ ಯೋಚನೆ? ಇಲ್ಲಿ ಸಾವಿರಾರು ಅಭ್ಯರ್ಥಿಗಳು ಕುಟುಂಬದ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಬ್ಬರು ಸಾಲ ಮಾಡಿಕೊಂಡು ಕೋಚಿಂಗ್ ಹೋಗ್ತಾ ಇದ್ದಾರೆ. ನಾಳೆ ನಾಡಿದ್ದು ನೋಟಿಫಿಕೇಷನ್ ಆದರೆ ನನಗೊಂದು ಹುದ್ದೆ ಸಿಗ್ಬೋದೇನೋ ಅಂತ. ಆಯಿತು, ನೀವು ಎಕ್ಸಾಮ್ ಬರೀತೀರಾ, ಅದರಲ್ಲಿ ಪಾಸ್ ಕೂಡ ಆಗ್ತೀರಾ, ಎಲ್ಲಿ ಕಾಲ್ ಲೆಟರು ನಿಮ್ಮ ಕೈಗೆ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಬಹಳಷ್ಟು ಅಭ್ಯರ್ಥಿಗಳು ಗೊಂದಲದಲ್ಲಿ ಇರೋವಂಥದ್ದು. ಸರ್ಕಾರ ಯಾವಾಗಲೂ ಕೂಡ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾತಾಡ್ತಾನೇ ಇರುತ್ತೆ. ಆದರೆ ಆ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಬೇಕಾಗಿರುವಂತಹ ನೌಕರರನ್ನು ಮಾತ್ರ ನೇಮಕ ಮಾಡೋದಿಲ್ಲ. ಅವರು ಮಾಡ್ತಾನೂ ಇಲ್ಲ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಸಾರ್ವಜನಿಕ ಸೇವೆಗಳ ಅವಶ್ಯಕತೆ ಹೆಚ್ಚಾಗ್ತಿದೆ, ಆದರೆ ಉದ್ಯೋಗ ಅವಕಾಶಗಳು ಮಾತ್ರ ಕಡಿಮೆ ಆಗ್ತಾ ಇದೆ. ಉದ್ಯೋಗದ ಅವಕಾಶಗಳು ಬಹಳ ಕಡಿಮೆ ಆಗ್ತಿದೆ. ಇದ್ರೂ ಕೂಡ ಅವ್ರೇನು ಮಾಡ್ತಿಲ್ಲ, ನಮಗೆ ಉದ್ಯೋಗವನ್ನು ಕೊಡ್ತಾ ಇಲ್ಲ. ಇದೇ ರೀತಿ ಆದರೆ ಮುಂದೆ ನಮ್ಮ ಭವಿಷ್ಯದ ಕತೆ ಏನು? ಇದಕ್ಕೆಲ್ಲ ಏನು ಮಾಡ್ಬೋದು? ಏನೂ ಸೊಲ್ಯೂಷನ್ ಇಲ್ವಾ? ಸಾಕು, ಇಷ್ಟು ದಿನ 10 ದಿನ ಆದಮೇಲೆ TET ಕಾಲ್ ಮಾಡ್ತಾರೆ, ನೆಕ್ಸ್ಟ್ ಮಂತು ನೋಟಿಫಿಕೇಷನ್ ಆಗುತ್ತೆ, SDA FDA ಕಾಲ್ ಆಗುತ್ತೆ,
2 ತಿಂಗಳು ಬಿಟ್ಟು ಎಲ್ಲ ಇಲಾಖೆಗಳಿಂದ ನೋಟಿಫಿಕೇಷನ್ ಕಾಲ್ ಮಾಡ್ತಾರೆ ಅಂತ ತಾಳ್ಮೆಯಿಂದ ಕಾದಿದ್ದು ಸಾಕು. ಒಳ ಮೀಸಲಾತಿ ಅನ್ನೋ ಅಡ್ಡಗೋಡೆಯನ್ನು ಕಟ್ಟಿ ತಾತ್ಕಾಲಿಕವಾಗಿ ನೇಮಕಾತಿಗಳನ್ನು ತಡೆ ಹಿಡಿದಿರೋ ಸರ್ಕಾರದ ಮುಂದೆ ನಮ್ಮ ಧ್ವನಿಯನ್ನು ಎತ್ತುವಂತಹ ಸಮಯ. ಸಾಮಾಜಿಕ ಮಾಧ್ಯಮ, ಪತ್ರಿಕೆ, TV ಚಾನೆಲ್ಗಳ ಮುಖಾಂತರ ನಮ್ಮ ಅಭಿಯಾನವನ್ನು ಶುರು ಮಾಡಬೇಕು. ಜಾಬ್ ಆಸ್ಪಿರೆಂಟ್ಸ್ ಕಮಿಂಗ್ ಟುಗೆದರ್ ಆ್ಯಸ್ ಎ ಕಮ್ಯುನಿಟಿ ಆ್ಯಂಡ್ ಮ್ಯೂಚುವಲ್ ಸಪೋರ್ಟ್. ಹಾಗಂತ ಸರ್ಕಾರ ಯಾವುದೇ ನೇಮಕಾತಿಗಳನ್ನು ಮಾಡೋದೇ ಇಲ್ಲ ಅಂತ ನಿಮ್ಮ ಹೋಪ್ಸನ್ನು ಮಾತ್ರ ದಯವಿಟ್ಟು ಕಳ್ಕೊಳ್ಬೇಡಿ. ಒಂದಿನ ಬರುತ್ತೆ ನಿಮ್ಮ ಪರಿಶ್ರಮ, ತಾಳ್ಮೆ ಹಾಗೆ ನೀವು ಪಟ್ಟಂತಹ ಕಷ್ಟ, ನೋವಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಸರ್ಕಾರ ಮೌನವಾಗಿರಬಹುದು, ಆದರೆ ನಾವು ಧೈರ್ಯದಿಂದ ಮಾತಾಡಿ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಾಗತ್ತೆ. ಕಟ್ಟಿಕೊಂಡಂತಹ ಕನಸುಗಳನ್ನು ಯಾರೇ ಎಷ್ಟೇ ತಡೆದ್ರೂ ಕೂಡ ಅದು ಮೇಣದ ಬತ್ತಿಯ ಹಾಗೆ ಹೊತ್ತಿ ಉರಿತಾ ಇರುತ್ತೆ. ಸೊ ಸರ್ಕಾರಿ ಹುದ್ದೆ ನಮ್ಮ ಕನಸು, ನಾವು ಅದನ್ನು ಪಡೆದೇ ತೀರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ನಿಮ್ಮಂತಹ ಸಾವಿರಾರು ಅಭ್ಯರ್ಥಿಗಳ ಧ್ವನಿ ಆಗಬೇಕು ಅಂದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮ್ಮ ಹಕ್ಕು, ನಮ್ಮ ಭವಿಷ್ಯ, ನಾವು ಕೇಳಲೇಬೇಕು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.